ಒನ್ಸ್ ಚಂಪಾ ಅವರು ಅದನ್ನ ಅನೌನ್ಸ್ ಮಾಡಿದ್ಮೇಲೆ ರಾಮ ಮಂದಿರದ ಟ್ರಸ್ಟಿ ಅರುಣ್ ಯೋಗಿರಾಜ್ ಅವರ ಮೂರ್ತಿಯನ್ನು ಆಯ್ಕೆ ಮಾಡಿದೀವಿ ಅಂತ ಅನೌನ್ಸ್ ಆಗತ್ತೆ. ಇನ್ನುಳಿದ ಇಬ್ಬರು ಶಿಲ್ಪಿಗಳು ಏನ್ ಹೇಳಿದ್ರು, ಅವರ ರಿಯಾಕ್ಷನ್ ಹೇಗಿತ್ತು ಆ ಸಂದರ್ಭಕ್ಕೆ? ಯಾಕಂದ್ರೆ ಎಂಥವ್ರಿಗೂ ಕೂಡ ನನ್ನ ಮೂರ್ತಿ ಸೆಲೆಕ್ಟ್ ಆಗ್ಬೇಕು ಅನ್ನೋದು ಇದ್ದೇ ಇರುತ್ತೆ. 7 ತಿಂಗಳಿಂದ ಒಂದು ಕುಟುಂಬದ ರೀತಿ ಆಗಿದ್ದೀವಿ. ಸೆಲೆಕ್ಟ್ ಆಗ್ಲಿ ಅಂತ ಒಂದು ಸಣ್ಣ ಬೇಜಾರು ಎಲ್ಲರಿಗೂ ಇರುತ್ತೆ. ಬಟ್ ಇವಂದು ಆಗ್ತಾರಂತ ಖುಷಿನೂ ಇದೆ. ನಮ್ಮ ಎಸ್ಪೆಷಲಿ ನನ್ನ ಸ್ನೇಹಿತರು ವಿಪಿನ್ ಇರ್ಬೋದು, GL ಭಟ್ ಸರ್ ಇರ್ಬೋದು, ಅವರು ಬಹಳ ಸಂತೋಷ ವ್ಯಕ್ತಪಟ್ಟರು. ಅಟ್ಲೀಸ್ಟ್ ಕರ್ನಾಟಕದ ಆಯ್ತಲ್ಲ ನಮ್ಮ ಕಡೆಯಿಂದ ಇಬ್ರು ಇದ್ವಿ. ಜೊತೆಗೆ ಸಾಮಾನ್ಯವಾಗಿ ಉತ್ತರ ಭಾರತದ ಶಿಲ್ಪಗಳು ನೋಡಿದ್ರೆ ಎಲ್ಲ ಬಿಳಿಯಲ್ಲಿ ಜಾಸ್ತಿ ಇಷ್ಟಪಡ್ತಾರೆ. ಅಲ್ಲಿ ಟ್ರಸ್ಟಿಲಿ ಎಲ್ಲಾರು ಇರೋರು ನಮ್ಮ ಉಡುಪಿಯ ಶ್ರೀಗಳು ಬಿಟ್ರೆ ಎಲ್ಲ ಉತ್ತರ ಭಾರತದವ್ರೆ. ಸೊ ನಮ್ಗೆ ಅದೊಂದಿತ್ತು, ನಮಗೆ ಕಪ್ಪು ಮೂಗು ಕೊಟ್ಬಿಟ್ರಲ್ಲಪ್ಪ ಮಾಡಕ್ಕೆ ಅಂತ. ಬಟ್ ಏನ್ ಮಾಡೋದು ಕಷ್ಟ. ಅವರು ಎಲ್ಲೂ ಕಪ್ಪು ಶಿಲೆ ಯೂಸ್ ಆಗಿಲ್ಲ ಇಡೀ ದೇವಸ್ಥಾನದಲ್ಲಿ. ಇವರೊಬ್ರು ಅಲ್ಲಿ ಅಷ್ಟು ವಿರಾಜಮಾನವಾಗಿ ನಿಂತಿದ್ದಾರೆ. ಎಲ್ಲರಿಗೆ ಒಂದು ಆಹ್ವಾನವನ್ನ ಕೊಡ್ತಾ ಬನ್ನಿ ನೋಡಿ ಅನ್ನೋ ಒಂದು ರೀತಿಯಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಈಗ ಅಲ್ಲಿಗೆ ಹೋದ್ಮೇಲೆ ಸರ್, ಮೊನ್ನೆಯ ಸಂಭ್ರಮ ಸೆಲೆಬ್ರೇಷನ್ ಅಲ್ಲಿ ತಾವಿದ್ರಿ. ಒಂದು 10-5 ಸೆಕೆಂಡ್ ಅಷ್ಟೇ ಮಾತಾಡ್ಬಿಟ್ಟು ನೀವು ಹೊರಟು ಬಿಟ್ರಿ. ಅಲ್ಲಿ ಬಿಸಿ ಇದ್ರಿ, ಅವತ್ತು ಕೂಡ ನಮ್ಮ ಮಾಧ್ಯಮಗಳ ಕೈಗೆ ಸಿಗ್ಲಿಲ್ಲ ನೀವು. ಸೊ ಹೇಗಿತ್ತು ಅಲ್ಲಿ ಬಂದವರು ನಿಮ್ಮನ್ನ ಗುರುತಿಸಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ಯಾವ ಒಂದು ಕೃತಜ್ಞತಾ ಮನೋಭಾವ ಅಥವಾ ಏನ್ ಮೂಡ್ತಾ ಇತ್ತು ಮನಸ್ಸಲ್ಲಿ? ಆಕ್ಚುಲಿ ನಿಮ್ಗೆ ಏನ್ ಅನಿಸ್ತಾ ಇತ್ತು ಆ ಕ್ಷಣಕ್ಕೆ? ನನಗೆ ತುಂಬಾ ಟೆನ್ಷನ್ ಇತ್ತು. ಜನಕ್ಕೆ ಹೇಗ ಅನ್ಸುತ್ತಪ್ಪ, ಇದು ಇಷ್ಟಪಡ್ತಾರ, ನಾನಾ ತಪ್ಪು ಮಾಡ್ಬಿಟ್ಟಿದ್ದೀನ, ಇನ್ನೇನಾದ್ರು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಏನ್ ಮಾಡೋದು, ನಾನು ಏನಿದೆಯೋ ಅನ್ನೋ ಒಂದು ಹೆಲ್ತಿ ಫಿಯರ್ ಇತ್ತು. ಬಟ್ ಮಾಡೋ ಕೆಲಸ ಮಾಡ್ಬಿಟ್ಟಿದ್ದೆ. ನೀವು ಸಾಮಾನ್ಯವಾಗಿ ನಮಗೆ ಜನ ಕೇಳಂಗೆ ಅಂದ್ರೆ ಈ ಫಿಲಮ್ ರಿಲೀಸ್ ಆಗಕ್ಕೆ ಮುಂಚೆ ಎಲ್ಲರಿಗೊಂದು ಟೆನ್ಷನ್ ಇರುತ್ತಲ್ಲ, ಹಂಗೆ. ಸೊ ಅದೇ ರೀತಿ ಟೆನ್ಷನ್ ಇತ್ತು ಅಷ್ಟೇ. ಬಟ್ ಅದು ನೋಡ್ತಿದಂಗೆ ಎಲ್ಲರೂ ಅಷ್ಟು ಖುಷಿ, ಅಷ್ಟು ಇದು ಆಗ್ಲೂ ಸಮಾಧಾನ ಆಗ್ಲಿಲ್ಲ ನನಗೆ. ಯಾವಾಗ ಸಮಾಧಾನ ಆಗಿದ್? ಯಾವಾಗ? ನಾನು ರಾತ್ರಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿದೆ. ಹೌದಾ? ನೈಸ್ ಅಲ್ಲ. ಅವಾಗ ಸ್ವಲ್ಪ ನೆಮ್ಮದಿ ಆಯ್ತು. ಬಟ್ ಈಗ ಸ್ವಲ್ಪ ಕರ್ನಾಟಕಕ್ಕೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ನೆಮ್ಮದಿ ಆಗಿದೆ. ಈಗ ನಿಮ್ಮೆಲ್ಲರ ರಿಯಾಕ್ಷನ್ ನೋಡಿ ಖುಷಿ ಆಗ್ತಾ ಇದೆ. ಸರ್, ಇದ್ರ ಜೊತೆಗೆ ಸರ್, MBA ಪದವೀಧರರಾಗಿರ್ತೀರಿ, ನೀವು ಕೆಲ್ಸಕ್ಕೂ ಕೂಡ ಹೋಗ್ತಿರ್ತೀರಿ. ಮತ್ತೆ ಬ್ಯಾಕ್ ಟು ಫೀಲ್ಡ್ ಪೆವಿಲಿಯನ್ ಅನ್ನೋ ರೀತಿಯಾಗಿ ಕಲ್ತಂತಹ ಕಲೆಯನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಯಾವಾಗ ಬಂತು, ಯಾಕೆ ಬಂತು ಈ ಆಲೋಚನೆ? ಯಾಕಂದ್ರೆ ಓದ್ಬಿಟ್ಟು ನಾವು ಏನೋ ಒಂದು ಬೇರೆ ದೇಶಕ್ಕೆ ಹೋಗಿ ಏನೋ ಒಂದು ಸಾಧನೆ ಮಾಡೋಣಪ್ಪ ಅನ್ನೋರೇ ಹೆಚ್ಚು. ಆದ್ರೆ 5 ತಲೆಮಾರಿನ ಒಂದು ಕಲೆ ಇದೆಯಲ್ಲ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ? ಯಾಕೆ? ಇಲ್ಲ, ವಿದ್ಯೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೋಡಿ. ಬೇಕಾದ್ರೆ ಈಗ MBA ಏನೇ ಓದಿ, ವಿದ್ಯೆ ಮೊದಲು ಇಂಪಾರ್ಟೆಂಟ್ ಇರುತ್ತೆ. ಬಟ್ ಕೊನೆಗೆ ನಾನು ಹೇಳೋದಂದ್ರೆ, ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆಗೆ ನೀವೇನ್ ವಿದ್ಯೆಯನ್ನ ಕಲ್ತಿರ್ತೀರೋ, ಅಥವಾ ಕೆಲವೊಂದು ಕಡೆ ಒಂದು ನಿರ್ಧಾರಗಳನ್ನ ತಗೋಬೇಕಾಗತ್ತೆ, ಕೆಲವೊಂದು ಅರ್ಥ ಮಾಡ್ಕೊಳಕ್ ಬೇಕಾಗತ್ತೆ. ಅದಕ್ಕೆಲ್ಲ ನಿಮಗೆ ಒಂದು ಓದು ಸಹಾಯ ಮಾಡುತ್ತೆ. ಸೊ ನನಗೆ ಓದಿದ್ದು ಮೋಸ್ಟ್ಲಿ ಬೇರೆ ಒಂದು ಎಷ್ಟೊಂದು ವಿಷಯ ಗೊತ್ತಿಲ್ಲದಿರೋಂಥ ವಿಷಯಗಳನ್ನ ಓದಿ ತಿಳ್ಕೊಳ್ಳೋಂಥ ಒಂದು ಶಕ್ತಿಯನ್ನು ಕೊಡ್ತು. ಮತ್ತೆ ಕೆಲವೊಂದು ಪ್ರೊಸೀಜರ್ಸ್ ಬಗ್ಗೆ ಅರ್ಥ ಆಗತ್ತೆ. ಸೊ ನನ್ನ ಜೀವನದ ಒಂದು ಬಹುದೊಡ್ಡ ನಿರ್ಧಾರ ಅದು. ನನ್ನ ಕೆಲಸ ಬಿಟ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.